ಡಾರ್ಲಿಂಗ್ಸ್. ಆಮೇಲೆ ಡಾರ್ಲಿಂಗ್ ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು, ಈ ಕನ್ನಡ ಯೂಟ್ಯೂಬ್ ಮೋಟೋ ಲಾಗಿಂಗ್ ಕಮ್ಯುನಿಟಿ ಕ್ರಿಯೇಟರ್ಸ್ ಗಳ ಮಧ್ಯೆ ಆಗ್ತಿರೋಂತ ಈ ವಿವಾದ ಏನಿದೆ. ಆಮೇಲೆ ನೀನ್ ಹೆಸರು ತಗೊಳ್ತೀರಾ, ನಾನ್ ಹೆಂಗ್ ಗುರು ನಿನ್ನ ಹೆಸರು ತಗೊಳಕ್ ಆಗುತ್ತೆ ಅಂತೆಲ್ಲ ಗಾಂಡು ಸ್ಟೇಟ್ಮೆಂಟ್ ಗಳು ಕೊಡ್ಬೇಡ. ನಾವು ಗಾಂಡುಗಳನ್ನೆಲ್ಲ ಹೊಳೆಯೋದು ಆಕಾಡಕ್ಕೆ ಇಳಿಯೋದು ಇಲ್ಲ. ಸೊ ಆ ವಿವಾದ ಇವಾಗ ಯಾರ ತಲೆಯಲ್ಲಿ ಯಾವ ತರ ಕೂತ್ಕೊಂಡಿದೆ ಅಂದ್ರೆ, ಇದ್ರಲ್ಲಿ ಯಾರು ಹೆಚ್ಚು ಇದ್ರಲ್ಲಿ ಯಾರು ಕಮ್ಮಿ ಅಂತಾನೆ ಹೇಳಕ್ಕಾಗಲ್ಲ, ಯಾರು ಸಾಚ ಅಂತಾನೆ ಹೇಳಕ್ಕಾಗಲ್ಲ. ಫೋಟೋ ಬ್ಲಾಗಿಂಗ್ ಕಮ್ಯುನಿಟಿ ನಲ್ಲಿರೋ ಒಬ್ರು ಯೂಟ್ಯೂಬರ್ ಕ್ವೆಶ್ಚನ್ ರೈಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾವ್ರೆ. ಇವತ್ತು ನಾನು ಮಾಡೋ ವಿಡಿಯೋ ಯಾರು ಖುಷಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದಷ್ಟು ಜನ ಇರ್ತಾರೆ ಅವ್ರ ಹತ್ರ ಸ್ವಂತ ಟ್ಯಾಲೆಂಟ್ ಇರಲ್ಲ, ಸ್ವಂತ ಕಾಂಟೆಂಟ್ ಇರಲ್ಲ. ಬೇರೆ ಸ್ಟೇಟ್ ಯೂಟ್ಯೂಬ್ ಕಮ್ಯುನಿಟಿನ ಹೋಲ್ಸ್ಕೊಂಡ್ರೆ ನಮ್ ಯೂಟ್ಯೂಬ್ ಕಮ್ಯುನಿಟಿ ನೋಡಿದ್ರೆ ಎಲ್ಲೋ ಇದೆ. ಯಾವ ತರ ಅಂದ್ರೆ ಒಬ್ರು ಕಿತ್ತಾಡೋದು, ಇವ್ರ ಕಂಡ್ರೆ ಅವ್ರಾಗಲ್ಲ, ಅವ್ರ ಕಂಡ್ರೆ ಇವ್ರಾಗಲ್ಲ, ಎಲ್ಲ ಕಿತ್ತಾಡೋದೇ ಆಗ್ಬಿಟ್ಟಿದ್ದಾರೆ. ಜನ ನಮ್ಮನ್ನ ಓಜಿ ಅಂತ ಕರೀತಾರಲ್ಲ, ಅದಕ್ಕೆ ಟಿಕಾ ಉರಿಯತ್ತಲ್ಲ ನಿನ್ಗೆ. ಈ ಓಜಿ ಯಾರು, ಊರ್ ಗಾಂಟ್ ಯಾರು, ಯಾರ ಕಾರಣ, ಸೊ ಇದೆಲ್ಲ ಯಾಕೆ ನಡೀತಿದೆ ಅಂತ ನೋಡೋಣ. ಸದ್ಯದಲ್ಲೇ 400K ಮಾಡ್ತಾರೆ, 500K, 1 ಮಿಲಿಯನ್. ಮಗ ನೀನ್ ಒಂಥರ ಕ್ಲಾಸ್, ನೀನು ಹೇಳು ಕ್ಲಾಸ್ ತಗೋಬೇಕು ನೀನು, ಜನರನ್ನ ಹೆಂಗ್ ಚೂತೆ ಮಾಡೋದು ಅಂತ. ಯು ಆರ್ ವೆರಿ ಗುಡ್ ಅಟ್ ಇಟ್, ಟ್ರಸ್ಟ್ ಮೀ. ಏನೋ ಮಾಡ್ಡಲ್ಲ ಹಿಂಗ್ ಚೆನ್ನಾಗಿರು, ನಮ್ಮನ್ನು ಸ್ವಲ್ಪ ನೆನ್ಪು ಮಾಡ್ಕೋ ಅವಾಗ. ಯಾಕಂದ್ರೆ ನಿನಗೆ 400K ಆದ್ರೆ ಅದಕ್ಕೆ ಡಿವಿನೇ ಕಾರಣ. ನನ್ ಬ್ಲೆಸಿಂಗ್ಸ್ ತಗೊಂಡಲ್ಲಿ ಬೇಜಾನ್ ಮುಂದಕ್ಕೆ ಬರ್ತದೆ ಜೀವನದಲ್ಲಿ, ನನ್ ಕಡೆಯಿಂದ ಗಿಫ್ಟ್, ಮಜಾ ಮಾಡಿ. ಸೊ ಇವ್ರಗಳ ಮಧ್ಯೆ ಆಗ್ತಿರೋಂತ ಕಾಂಟ್ರವರ್ಸಿ ನಿಮ್ಗೆ ಗೊತ್ತೇ ಇದೆ. ಈ ಟಿಪಿಕಲ್ ಕನ್ನಡಿಗ ಒಂದು ವಿಡಿಯೋದಲ್ಲಿ ಏನೋ ಅಂದಿದ್ಕೆ ಅದೇನ್ ಪರ್ಸನಲ್ ಮ್ಯಾಟರ್ ಅಂತ ರೀಸೆಂಟ್ ಆಗಿ ನೀನು ಎಕ್ಸ್ಪೋಸಿಂಗ್ ಡೈಲಿ ಬ್ಲಾಗರ್ಸ್ ಅಂತ ಒಂದು ವಿಡಿಯೋ ಮಾಡ್ತೀಯಾ, ಅದ್ರಲ್ಲಿ ಬೇಕು ಅಂತಾನೆ ಒಂದು ಡೈಲಾಗ್ ಬರ್ಸ್ತೀಯಾ. ನಿನ್ ಪಕ್ಕ ಕುತ್ಕೊಳ್ಳೋ ಏನೋ ಕ್ವಶನ್ ಕೇಳ್ತಾನೆ, ಅದಕ್ಕೆ ನೀನ್ ಆನ್ಸರ್ ಕೊಡ್ತೀಯಾ, ಅವ್ನು ಇನ್ನೇನೋ ಸಜೆಷನ್ ಕೊಡ್ತಾನೆ, ಈ ತರದೊಂದು ಡೈಲಾಗ್ ಕೇಳಿಸ್ಕೊಂಬನ್ರಿ. ನೋಡಿ ಯಾಕೆ ಮದ್ವೆ ಆಗ್ಬಾರ್ದು ನೀವು. ಮದ್ವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾ ಇದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬಹುದಲ್ಲ ಬ್ರೋ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮಗಳನ್ನ ಮದ್ವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಅವ್ರು ಕಟ್ಟಿ ಕೇಳಿಸ್ಕೊಂಡ್ರಾ? ಆಬ್ವಿಯಸ್ಲಿ ಜನಕ್ಕೆ ಗೊತ್ತು ನೀನ್ ಯಾರ ಬಗ್ಗೆ ಮಾತಾಡ್ತಾರೆ. ಆ ವಿಷಯಕ್ಕೆ ಡಿವಿ ಅವರು ಟ್ರಿಗರ್ ಆಗಿ ಅವ್ರು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದ್ ತರ ಹೇಳಿ ಈ ವಿಷಯ ಎಲ್ಲೆಲ್ಲೋ ಹೋಗಿ. ಟೀಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದ್ನಲ್ಲ ಬ್ರೋ, ತಲೆ ಹಿಡ್ಕ ಟಿಪಿಕಲ್ ಕನ್ನಡಿಗ ಅಲ್ಲ ಅವನು, ತಲೆ ಹಿಡ್ಕ ಅವನು. ಹೆಂಗೆ ಈ ಕೊರೋನಾ ಸ್ಪ್ರೆಡ್ ಆಯ್ತು, ಸೊ ಆತರ ಎಲ್ರಿಗೂ ಸ್ಪ್ರೆಡ್ ಆಗೋಯ್ತು. ಈ ವಿಷಯದಿಂದ ಒಬ್ರೊಬ್ರು ಟ್ರಿಗರ್ ಆಗಿ ಸ್ಟಾರ್ಟ್ ಆಯ್ತು. ತಿಗಣೆ ತರ ಕೆಲವ್ರು ಉಟ್ಕೊಂಡ್ಬಿಡ್ತಾರೆ, ಅವ್ರು ಬಂದಾಗ ಒಂಥರ ದರಿದ್ರ ಮೆಟ್ಕೊಂಡ್ಬಿಡುತ್ತೆ ಕಮ್ಯುನಿಟಿಗೆ. ಟಾಕ್ಸಿಕ್ ಕನ್ನಡಿಗ ಕರ್ದ್ಬಿಟ್ಟು ಕೆರ್ದಲ್ಲಿ ಓಡಿಸ್ಕೊಳ್ಳೋ ಕೆಲಸ ಮಾಡ್ತಾವನು ಎಲ್ಲಾರ ಕೈಲೂ. ಸೊ ಇವಾಗ ಆಕ್ಚುಲಿ ಅವನು ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬರ್ತಾ ಇದೆ. ಇಷ್ಟೆಲ್ಲ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಸೊ ಇದೆಲ್ಲ ಆದ್ಮೇಲೆ ಮೊನ್ನೆ ಗಣೇಶನ ಹಬ್ಬದ ದಿನ ಈ ಪ್ರೈಸ್ ಫ್ಯಾಕ್ಟರಿ ಕಡೆಯಿಂದ ಏನು ಫಂಕ್ಷನ್ ಅರೇಂಜ್ ಮಾಡಿರ್ತಾರೆ, ಆ ಟೈಮಲ್ಲಿ ಡಿವಿ ಒಂದು ವಿಡಿಯೋ ಬಿಟ್ಟಿದ್ರು, ಓಜಿಗೆ 2 ಅರ್ಥ ಇದೆ ಕಂಡ್ರು ಅಂತ. ಇನ್ನೊಂದ್ ಕಡೆ ಟಿಪಿಕಲ್ ಕನ್ನಡಿಗ ವಿಷಯಕ್ಕೆ ಬಂದ್ರೆ, ಅದೇ ದಿನ ಅದೇ ಫಂಕ್ಷನ್ ಅಲ್ಲಿ ಟಿಪಿಕಲ್ ಕನ್ನಡ ಫ್ಯಾನ್ಸ್ ಅವ್ರೇನೋ ಒಂದು ಇಷ್ಟು ಗುಂಪಂದ್ ಇರ್ತಾರೆ. ಒಂದ್ ಕಡೆ ಡಿವಿಗೆ ಓಜಿ ಅಂತ ಕೂಗ್ತಿದ್ರೆ, ಇನ್ನೊಂದ್ ಕಡೆ ಈ ಟಿಪಿಕಲ್ ಕನ್ನಡಿಗ ಫ್ಯಾನ್ಸ್ ಇರ್ಬೋದು, ಇಲ್ಲ ಇನ್ನೊಂದ್ ಇರ್ಬೋದು, ಅವ್ರು ಏನ್ ಮಾಡ್ತಾರೆ ಟಿಕೆ ಅಂತ ಕೂಗ್ತಾ ಇರ್ತಾರೆ. ಅಲ್ಲಿಗೆ ಬೇಕು ಅಂತ ಮಾಡಿದ್ರು, ಇಲ್ಲ ಬೇಡ ಅಂತ ಮಾಡಿದ್ರು, ಅದು ಬೇಕು ಅಂತಾನೆ ಮಾಡಿದ್ರು ಈ ಟಿಕೆ ಫ್ಯಾನ್ಸ್ ಏನಿದ್ರು ಅವರು. ಇಲ್ಲಿಗೆ ಉರಿತಿರೋ ಬೆಂಕಿಗೆ ತುಪ್ಪ ಸುರಿದು ಇವ್ರಗಳ ಮಧ್ಯೆ ಇನ್ನೂ ಕಿಚ್ಚು ಜಾಸ್ತಿ ಆಯ್ತು. ಇಷ್ಟೆಲ್ಲ ಇದ್ರು ಒಂದ್ ಕಡೆ ಈ ಓಜಿ ಈ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂದ್ರೆ ಯಾರು, ಇನ್ನೊಂದ್ ಕಡೆ ಊರ್ ಯಾರು. ಇವ್ರಗಳ ಮಧ್ಯೆ ಆಗ್ತಿರೋ ಕಾಂಟ್ರವರ್ಸಿ ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಯಾರು ಸಾಚ ಅಂತ ಹೇಳ್ತಾ ಇಲ್ಲ. ಟಿಪಿಕಲ್ ಕನ್ನಡಿಗ ಆಗ್ಲಿ, ಈ ಕಡೆ ಡಿವಿ ಆಗ್ಲಿ, ಇಬ್ರು ಸರಿಯಾಗಿ ಇದ್ದಾರೆ. ಇವ್ರಿಬ್ರು ನಂಗಿರ್ಲಿ, ಒಂದಾನೊಂದ್ ಕಾಲದಲ್ಲಿ ಓಜಿ ಇದ್ರು, ನಿಮ್ಗೆ ಗೊತ್ತಾ? ಅದ್ ಯಾರಂದ್ರೆ, ಅಯ್ಯೋ ತಗಡೆ ಫೋಟೋ ಬ್ಲಾಗಿಂಗ್ ಅಂದ್ರೆ ಏನದು ಗೊತ್ತೇನೋ ನಿನ್ಗೆ? ಒಂದಷ್ಟು ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಅವರು ಇವರು ಎಲ್ಲ ಡೈಲಾಗ್ಸ್ ಗಳು ಬರ್ಕೊಂಡ್ಬಿಟ್ಟು ಪಕ್ಕದಲ್ಲ ಕುಂಡಿಸ್ಕೊಂಡು ಡೈಲಾಗ್ ಗಳು ಹೊಡ್ಕೊಂಡ್ಬಿಟ್ರೆ ಎಲ್ಲ ಕಣಲ್ಲಿ ಮೋಟೋ ಬ್ಲಾಗಿಂಗ್ ಅಂದ್ರೆ ಇದು ಕಣಲ್ಲಿ. ನೀನ್ ಇವಾಗ ಮಾಡ್ತಾ ಇದೆಯಲ್ಲ ಜಾತ್ರೆ ಇಟ್ಕೊಂಡು ಸಮಾನದಲ್ಲೇ ಮಾಡ್ತಾ ಇದ್ದೆ, ಹೋಗಿ ಚೆಕ್ ಮಾಡ್ಕೊ ಮೋಟೋ ಟ್ರಾಲ್ಸ್ ಅಂತ. ನೀನ್ ಇವಾಗ ಇಲ್ಲೇನ್ ಕಮ್ಯುನಿಟಿಲಿ ಕಾಲ್ ಎಳಿತಾ ಇದೆಯಲ್ಲ, ಅವಾಗ ನಕ್ಕ ಇಂಡಿಯನ್ ಕಮ್ಯುನಿಟಿಗೆ ಕೈ ಹಾಕ್ತವ್. ನಾನು ನಾರ್ತ್ ಇಂಡಿಯಾದಲ್ಲಿ ಇರೋರ್ನೆಲ್ಲ ಎಳಿತಾ ಇದ್ದೆ ಕಾಲು, ಬಟ್ ಒಂದ್ ಸ್ಟೇಜ್ ಅಲ್ಲಿ ಗೊತ್ತಾಯ್ತು ನನ್ಗೆ, ನಕ್ಕನ್ ಎಲ್ರು ಕಾಲು ಎಳಿತದೆ ಕಾಲ ಅಂತ. ಈಗ ಮುಚ್ಕೊಂಡು ಅಕೌಂಟ್ ನ ಡಿಯಾಕ್ಟಿವೇಟ್ ಮಾಡ್ಕೊಂಡೆ ನಾನು, ನನ್ ಕಾಲು ಎಳಿತದೆ ಕಾಲ ಅಂದ್ಬಿಟ್ಟು. ಗೌತಮ್ ನಾಯ್ಡು ಈ ಮನುಷ್ಯನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ.
ದಿ ಒರಿಜಿನಲ್ ಅನ್ಸಂಗ್ ಓಜಿ ಅಂತ ನೋಡಿ. ಸೊ ಆ ಕ್ಯಾಟಗರಿ ಇವರು. ಸೊ ಹಳೆ ಓಜಿ ಅಂದ್ರು ಹೇಳೋ ತಪ್ಪಾಗಲ್ಲ. ಈ ಟಿಕ್ ಟಾಕ್ ಅನ್ನೋ ಕಾಲದಿಂದಲೂ ನಾನು ನೋಡಿದೀನಿ ಅವ್ರನ್ನ. ಸೊ ಅವಾಗಿಂದನೂ ನಾನು ಅವ್ರ ಫಾಲೋವರ್. ಒಂದ್ ಕಾಲದಲ್ಲಿ 0 ಇಂದ ಹೀರೋ ಆದವರು ಅವರು. ಇವ್ರನ್ನ ಸ್ಟಾರ್ಟಿಂಗ್ ಇಂದ ನೋಡಿರೋರು ಗೊತ್ತಾಗುತ್ತೆ ಗೌತಮ್ ನಾಯ್ಡು ಯಾರು ಅಂತ. ಸೊ ನಾನ್ ಯಾಕಪ್ಪ ಈ ಟಿಪಿಕಲ್ ಕನ್ನಡಿಗ ಮತ್ತೆ ಡಿವಿ ಇವ್ರ ವಿಷಯ ಬಿಟ್ಟು ಇವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಈ ಟಿಪಿಕಲ್ ಕನ್ನಡಿಗ ಮತ್ತೆ ಡಿವಿ ಇವ್ರನ್ನ ಕಂಪೇರ್ ಮಾಡಿದ್ರೆ ಗೌತಮ್ ನಾಯ್ಡುನೇ ಎಷ್ಟೋ ಮೇಲು ಅನ್ಸುತ್ತೆ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅವ್ರ ಪಾಡ ಅವ್ರು ಇರ್ತಾರೆ. ಸೊ ಅದಕ್ಕೆ ಪರ್ಸನಲ್ ಆಗಿ ಅವ್ರು ನಂಗೆ ಇಷ್ಟ. ಮೋಟೋಲಾಗಿಂಗ್ ಕಮ್ಯುನಿಟಿಲಿ ಇನ್ನು ಬೇಜಾನ್ ಜನ ಮೋಟೋಲಾಗರ್ಸ್ ಇದಾರೆ. ಗೋರ್ಡನ್ ಥ್ರೋಟ್ಲ್ ಅವರು, KS05 ಉನಿವನ್ ಅವರು, ತುಂಬಾ ಜನ ಇದಾರೆ ಆಲ್ಮೋಸ್ಟ್. ಈ ಕನ್ನಡ ಮೋಟೋಲಾಗಿಂಗ್ ಕಮ್ಯುನಿಟಿ ಏನಿದೆಯೋ ಇವ್ರ ಮಧ್ಯೆ ಏನಾಗಿದೆ ಈ ವಿವಾದ, ಸೊ ಅವ್ರವ್ರ ಮನಸ್ಸಲ್ಲಿ ಅವ್ರವರೇ ಮಾಡ್ಕೊಂಡು ಅವ್ರವರೇ ಡೀಲ್ ಮಾಡ್ಕೊಂಡ್ರೆ ಸರಿ. ಸೊ ಅವ್ರಗಳ ಮಧ್ಯೆ ಆಗಿರೋಂತ ಈ ಕಾಂಟ್ರವರ್ಸಿ ಏನಿದೆ ಎಂಡ್ ಮಾಡ್ಕೊಂಡ್ರೆ ಇನ್ನು ಬೇರೆ ಬೇರೆ ಕಮ್ಯುನಿಟಿಗಳು ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿನ್ನ ನೋಡಿ ನಗೋರು ತುಂಬಾ ಜನ ಇದ್ದೇ ಇರ್ತಾರೆ. ನಾವನ್ನ ಕಿತ್ತಾಡ್ಕೊಂಡ್ರೆ ಬೇರೆಯವ್ರು ನೋಡಿ ನಮ್ನ ಚೀತು ಅಂತ ಉಗಿತಾರೆ. ಈ ಕಾಂಟ್ರವರ್ಸಿ ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಕಾದ್ ನೋಡೋಣ. ಕೊನೆಗೆ ಒಂದ್ ಮಾತು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.